ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಇದಂತೂ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಲಕ್ಕಿತ್ ಬರ್ಡೇ ಲಾಗು. ಬೆಳಗ್ಗೆನೇ ಎದ್ದು ಪಾಪ ರೆಡಿಯಾಗಿ ದೇವ್ರಿಗೆಲ್ಲ ಈ ಸಲ ಪೂಜೆ ಮಾಡ್ತಿದ್ದಾನೆ. ಈ ವರ್ಷ ತುಂಬ ಚೆನ್ನಾಗಿ ಇರಬೇಕು ಅವನಿಗೆ ಅಂತ ನೋಡ್ತಿದ್ದೀರಲ್ಲ, ಎಷ್ಟು ಕ್ಯೂಟಾಗಿ ದೇವ್ರಿಗೆಲ್ಲ ಪೂಜೆ ಮಾಡಿ ಕೈ ಮುಗಿದು ಬೇಡ್ಕೊಂಡೇ ಬಿಟ್ಟ ಅವ್ನಿಗೇನೇನು ಬೇಕೆಲ್ಲನೂ. ಅವನ ಜೊತೆಗೆ ಹಿಂದೆನೇ ಅವನ ತಂಗಿ ಸಹ ಅವನೇನೇನು ಮಾಡಿದ್ರೆ ಅದನ್ನು ರಿಪೀಟ್ ಮಾಡ್ತಿದ್ಲು. ಬೆಳಗ್ಗೆ ಅಂತೂ ತುಂಬ ಒಳ್ಳೆ ವೈಬ್ಸಿಂದ ಡೇ ಸ್ಟಾರ್ಟ್ ಆಯಿತು. ನೋಡಿ, ಮಕ್ಕಳಂತೂ ಸಖತ್ತಾಗಿ ಜೋಶಾಗಿದ್ದಾರೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ರೆಡಿಯಾಗಿ. ನಾನು ಸಹ ಸಿಂಪಲ್ಲಾಗಿ ರೆಡಿಯಾಗಿ ಮೊದಲಿಗೆ ಟೆಂಪಲ್ಗೆ ಹೋಗೋಣ ಬರ್ಡೇ ದಿನ ಅಂತ ಹೊರಟಿದ್ದೀರಿ. ಪೂಜೆ ಎಲ್ಲ ಮುಗೀತು ಮನೆಯಲ್ಲಿ, ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಬರ್ಡೇ ಸೆಲೆಬ್ರೇಷನ್ ಬಂದು ಡಿಸೆಂಬರ್ 25 ಆಗಿದ್ದು ಕ್ರಿಸ್ಮಸ್ ದಿನ. ಅವನು ಹುಟ್ಟಿರೋದು ಕ್ರಿಸ್ಮಸ್ ದಿನ ಅಲ್ವಾ. ನಾನೀಗ ಡೋರ್ನ ಲಾಕ್ ಮಾಡಿ ದೇವಸ್ಥಾನಕ್ಕೆ ಹೊರಡೋಣ, ಫ್ಯಾಮಿಲಿ ಜೊತೆ ಒಂದು ಅರ್ಚನೆ ಮಾಡಿಸ್ಕೊ ಬರೋಣ ಅಂತ ಹೊರಟಿದ್ದೀನಿ. ಇವತ್ತು ಗುರುವಾರ ಬಂದಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಏನಂದರೆ ನಾವು ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 9 ಗಂಟೆ ಮೇಲಾಗಿತ್ತು. ಈಗ ಸಾಯಿಬಾಬಾ ದೇವಸ್ಥಾನ ಒಂದೇ ತೆಗ್ದಿರುತ್ತೆ. ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡೆ. ಯಾಕೋ ಲಕ್ಕಿತಂತೂ ಬೆಳಗ್ಗೆಯಿಂದ ಫುಲ್ಲು ಜೋಶಾಗಿದ್ದಾನೆ. ಮೇ ಬಿ ಅವನ ಬರ್ತ್ಡೇ ಅಂತ ಅವನು ಫುಲ್ ಎನರ್ಜೆಟಿಕ್ ಆಗಿದ್ದಾನೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ದೇವಸ್ಥಾನದಲ್ಲಿ ದರ್ಶನ ಸಹ ತುಂಬ ಚೆನ್ನಾಗಾಯಿತು. ಬನ್ನಿ ನಿಮಗೂ ಒಂದು ದರ್ಶನ ಮಾಡಿಸ್ಬಿಡ್ತೀನಿ ದೇವರದು. ಹೊರಗಡೆ ಪ್ರಸಾದ ಎಲ್ಲ ತಿಂದು ಇಲ್ಲಿಂದ ಡೈರೆಕ್ಟಾಗಿ ಮನೆಗೆ ಹೋದ್ರಿ. ತುಂಬ ಕೆಲಸ ಇದೆ ಮನೆಯಲ್ಲಿ ಅಂತ. ನಮ್ಮ ಹಸ್ಬೆಂಡ್ ಅಂತೂ ಇವತ್ತು ಫುಲ್ ಹೆಲ್ಪ್ ಮಾಡಿಕೊಡ್ತಿದ್ದಾರಪ್ಪ ಎಲ್ಲ ವರ್ಕ್ನಲ್ಲೂ. ನೋಡ್ಬೋದು ನೀವು ಪಾತ್ರೆ ಎಲ್ಲ ವಾಶ್ ಮಾಡ್ತಿದ್ದಾರೆ. ಅಂದರೆ ಅವ್ರು ಮಾಡಿರೋ ಪಾತ್ರೆ ಮಾತ್ರ ಅವರು ವಾಶ್ ಮಾಡ್ತಿರೋದು, ಅಡುಗೆಗೆ ಹೆಲ್ಪ್ ಮಾಡಿರೋ ಪಾತ್ರೆಗಳು. ಮೊದಲಿಗೆ ಇಲ್ಲಿ ಮನೆಯಲ್ಲಿ ಏನು ರೆಡಿಯಾಗಿದೆ ಬನ್ನಿ ನೋಡೋಣ. ನನ್ನ ಫೇವ್ರೆಟ್ ಪಾಯಸ ಮಾಡಿಕೊಟ್ಟಿದ್ದಾರೆ ಇವತ್ತು. ಏನು ಅಂತ ನೋಡಿ, ಮಿಠಾ ಪಾಯಸ ಅಲ್ವಾ? ಹೌದು, ಮಿಠಾ ಪಾಯಸ ರೆಡಿ ಇದೆ. ಅದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಮೇಡೆಲ್ಲ ಹಾಕಿ ಈಗ ಮುಚ್ಚಿಟ್ಟಿದ್ದಾರೆ. ಆಮೇಲೆ ಮಿಕ್ಸ್ ಮಾಡಿಕೊಡ್ತಾರಂತೆ. ಅದಕ್ಕೆ ಈಗ ಪಾತ್ರೆ ತೊಳಿತಿದ್ದಾರೆ. ಅವ್ರ ಎಕ್ಸ್ಪ್ರೆಷನ್ ನೋಡೋಕ್ಕಾಗ್ತಿಲ್ಲ ಎರಡು ಕಣ್ಣಲ್ಲಿ. ಈಗ ಸ್ಟವ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ಪೂಜೆ ಮಾಡಬೇಕು ಅಂದ್ಕೊಂಡ್ರಿ. ನಮ್ಮ ಅಜ್ಜಿ ಬೇರೆ ಬಂದಿದ್ದರು. ಅವ್ರೀಗ ಸ್ಟವ್ಗೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇನ್ನು 1 ವರ್ಷ ಮೇಲಾಗಿತ್ತು ಸ್ಟವ್ ತೊಗೊಂಡು. ಬಟ್ ಇವತ್ತು ಇನಾಗ್ರೇಷನ್ ಮಾಡ್ತಾಯಿದ್ದೀರಿ. ಏನು ಇನಾಗ್ರೇಷನ್ ಅಂದರೆ ಬಿರಿಯಾನಿ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರಿ. ಸೊ ಬಿರಿಯಾನಿಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀರಿ. ನೋಡಿ, ಅಡುಗೆ ಮನೆಯಲ್ಲೇ ತುಂಬೋಗಿದ್ದಾರೆ ಜನ ಎಲ್ಲ. ಏನು ಮಾಡೋದು, ಯಾಕಂದರೆ ಬಿರಿಯಾನಿ ಮಾಡ್ತಿರೋ ಸ್ಮೆಲ್ ಹಂಗಿತ್ತು. ಈಗ ಡೆಕೋರೇಷನ್ ಕಡೆ ಬಂದರೆ ಇಲ್ಲಿ ಬಲೂನ್ಸ್ ಎಲ್ಲ ರೆಡಿ ಮಾಡಿಕೊಂಡು ಡೆಕೋರೇಷನ್ ಈ ಸಲ ಸಿಂಪಲ್ಲಾಗಿ ಮನೇಲಿ ನಾವೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ. ಪ್ರತಿ ವರ್ಷ ಎಲ್ಲಿ ಅಮೌಂಟ್ ವೇಸ್ಟ್ ಮಾಡೋದು ಅಂತ ಅಷ್ಟೇ ಅಲ್ಲ, ಸುಮ್ಮನೆ 1 ಅವರ್ಗೋಸ್ಕರ ಯಾಕೆ ಮನೆಯಲ್ಲಿ ಈ ಸಲ ಸಿಂಪಲ್ಲಾಗಿ ಮಾಡೋಣ, ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ಖರ್ಚು ಸ್ವಲ್ಪ ಸೇವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಅಷ್ಟರಲ್ಲಿ ಬಿರಿಯಾನಿ ರೆಡಿ ಇದೆ, ನೋಡ್ಬೋದು. ವಾವ್, ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಈಗ ಅದನ್ನು ದಮ್ ಕಟ್ಟೋದಕ್ಕೆ ಇಟ್ಟಿದ್ರು. ನಾನಂತೂ ಫಸ್ಟೇ ಟೇಸ್ಟ್ ಮಾಡಬೇಕಲ್ವಾ. ಈಗ ಸುನೀಲು ನನ್ನ ಕೆಲಸ ಎಲ್ಲ ಮುಗೀತು, ನನಗಿನ್ನೇನು ಹೇಳಬಾರ್ದು ಅಂತ ಕಿಚನ್ನಿಂದ ವೆಕೆಟ್ ಆಗ್ತಾ ಇದ್ದಾರೆ. ನೋಡಿ, ನಾನೊಂದು ಸ್ವಲ್ಪ ಅವ್ರನ್ನ ರೇಗಿಸ್ಕೊಂಡು ಕಾಲು ಎಳಿತಾ ಇದ್ದೆ. ನಾನು ಸಹ ಇನ್ನು ರೆಡಿ ಆಗಬೇಕಿತ್ತು. ಎಲ್ಲ ಕೆಲಸನೂ ಮುಗ್ದಿತ್ತು ಮನೆಯಲ್ಲಿ. ಸುನೀಲು ಬಾಯ್, ನನಗಿನ್ನೇನು ಕೆಲಸ ಹೇಳಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿ ಹೋದರು. ಸೊ ಈಗ ಫಂಕ್ಷನ್ ಸ್ಟಾರ್ಟ್ ಆಗಬೇಕು, ಬರ್ತ್ಡೇ ಸೆಲೆಬ್ರೇಷನ್ನು. ಗೆಸ್ಟ್ ಸಹ ಬಂದಿದ್ದರು. ಇಲ್ಲಿ ಬರ್ಡೇ ಬಾಯ್ನ ನೋಡೋದು ಬಿಟ್ಟು ಎಲ್ಲರೂ ಅವನ ತಂಗಿನೇ ನೋಡ್ತಿದ್ದಾರೆ. ಅವಳು ನೋಡಿದ್ರೆ ಫೋಟೋಗೆ ಫೋಸ್ ಕೊಡ್ತೀರಾ ಮುಖ ತಿರುಗಿಸ್ಕೊಳ್ತಿದ್ದಾಳೆ. ಏನು ಅಂದರೆ ಸಿಕ್ಕಾಪಟ್ಟೆ ಕ್ಯೂಟಾಗಿ ರೆಡಿಯಾಗಿಬಿಟ್ಟಿದ್ಲು. ಅಷ್ಟೇ ಅಲ್ಲ, ನನ್ನ ಮಗ ಸಹ ಕ್ಯೂಟಾಗೇ ಇದ್ದ. ಯಾಕಂದರೆ ನನ್ನ ಮಗನ್ನ ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ಬರ್ಡೇ ಡೆಕೋರೇಷನ್ ಎಲ್ಲನೂ ರೆಡಿ ಇದೆ. ಬನ್ನಿ ಇನ್ನು ಸೆಲೆಬ್ರೇಟ್ ಮಾಡೋಣ.
ಯಾವ ರೀತಿ ಇತ್ತು ಸೆಲೆಬ್ರೇಷನ್ ಅಂತ ತುಂಬ ಚೆನ್ನಾಗಿತ್ತು. ಅಷ್ಟೇ ಅಲ್ಲ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ರಿ. ಈಗ ನಾನು ಸ್ವಲ್ಪ ಫೋಟೋಸ್ ತೊಗೊಳ್ತಿದ್ದೆ, ವೀಡಿಯೋಸ್ ತೊಗೊಳ್ತಿದ್ದೆ. ಯಾಕಂದರೆ ನಾನು ಏನು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳ್ದೆ ಬರ್ಡೇದಲ್ಲೇ ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಈಗ ಫಂಕ್ಷನ್ ಎಲ್ಲ ಮುಗಿದಿದೆ, ಈ ರೀತಿ ಇದೆ. ಮುಗಿದ ಮೇಲೆ ಕೊನೆಯಲ್ಲಿ ಆರತಿ ಮಾಡೋಣ ಮಕ್ಕಳಿಗೆ ಅಂತ ಬಂದ್ರಿ. ಮಕ್ಕಳಿಗೆ ಏನಾದರೂ ದೃಷ್ಟಿಯಾಗಿರುತ್ತಲ್ಲ, ಸೊ ಪ್ರತಿ ಸಲ ಏನಾದರೂ ಫಂಕ್ಷನ್ಸ್ ಮಾಡಿದಾಗ ಮಕ್ಕಳಿಗೆ ಆರತಿ ಮಾಡೋದು ನಮ್ಮ ಮನೆಯ ಪದ್ಧತಿ. ಹಂಗೆ ಅಷ್ಟೇ ಅಲ್ಲ, ಎಲ್ಲರ ಮನೆಯಲ್ಲೂ ಅದೇ ಅಂತ ಅಂದ್ಕೊಳ್ತಿದ್ದೀನಿ. ಈಗ ಮೊದಲಿಗೆ ಮಕ್ಕಳಿಗೆ ಸ್ವಲ್ಪ ಆರತಿ ಮಾಡಿ, ಮಕ್ಕಳು ಹೋಗಿ ಎಲ್ಲ ಬಂದಿದ್ದ ಗೆಸ್ಟ್ಗೆ ಎಲ್ಲರಿಗೂ ಬಾಯ್ ಮಾಡಿ ಸೆಂಡ್ ಆಫ್ ಮಾಡಿ ಕೊಡ್ತಿದ್ದಾರೆ. ಮಾರನೇ ದಿನ ಲೈಕ್ ವೀಕೆಂಡ್ಗೆ ನಾವು ಔಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಬರ್ತ್ಡೇ ಪ್ರಯುಕ್ತ. ಯಾಕಂದರೆ ಸಿಂಪಲ್ಲಾಗಿ ಮನೇಲಿ ಸೆಲೆಬ್ರೇಟ್ ಮಾಡಿದ್ರಿಂದ ಎಲ್ಲಾದರೂ ಔಟಿಂಗ್ ಹೋಗೋಣ, ಅದೇ ಸೆಲೆಬ್ರೇಷನ್ಗೆ ಒಂದು ಡಿನ್ನರ್ ಔಟ್ ಹೋಗೋಣ ಅಂತ ಪ್ಲ್ಯಾನಿಂಗ್ ಫಸ್ಟಿಂದಾನೇ ಇತ್ತು. ಸೊ ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಿರೋದು ನನಗೋಸ್ಕರನೇ. ಯಾಕಂದರೆ ಲೇಟೆಸ್ಟಾಗಿ ನಾನು ಎಂಟ್ರಿ ಕೊಡಬೇಕಲ್ಲ, ಮನೆಯೆಲ್ಲ ಬಾಗಿಲು ಹಾಕ್ಕೊಂಡು ಈಗ ಹೊರಗಡೆ ಬಂದು ವೀಡಿಯೋಗೆ ಫೋಸ್ ಕೊಡ್ತಾ ಇದ್ದೀನಿ. ನೋಡ್ಬೋದಲ್ಲ, ನಾನು ನನ್ನ ಮಗಳು ಎಲ್ಲ ಔಟ್ಫಿಟ್ಸ್ ಎಲ್ಲ ಫಸ್ಟೇ ನಾನು ಪ್ಲ್ಯಾನಿಂಗಲ್ಲಿ ತೊಗೊಂಡಿದ್ದು. ಯಾಕಂದರೆ ನಮ್ಮ ಔಟ್ಫಿಟ್ಸ್ ಜೊತೆ ಒಂದು ಸ್ವಲ್ಪ ಫೋಟೋಸ್ ತೊಗೋಬೇಕು ಅಂತ ಪ್ಲ್ಯಾನಿಂಗ್ ಇತ್ತು ನಂದು. ನಾವೀಗ ಹೋಗ್ತಿರೋ ಪ್ಲೇಸ್ ನೀವು ಆಲ್ರೆಡಿ ಗೆಸ್ ಮಾಡಿದ್ದೀರಾ, ಹೌದು, ಹೈವೇ ಸ್ಟಾರ್ಗೆ. ಯೂಶ್ವಲಾಗಿ ಹತ್ರ ಇದೆ ಅಂತ ಬಂದುಬಿಡ್ತೀರಿ, ಏನು ಮಾಡೋಣ, ನೆಕ್ಸ್ಟ್ ಯಾವುದಾದ್ರೂ ಹೊಸ ಪ್ಲೇಸ್ ಆದರೆ ಅಲ್ಲಿಗೆ ಶಿಫ್ಟ್ ಆಗೋಣ, ಸದ್ಯಕ್ಕೆ ಈ ಪ್ಲೇಸ್ಗೆ ಹೋಗೋಣ ಅಂತ ಬಂದಿದ್ದೀರಿ. ನಮ್ಮ ಕೋಲಾರ ನಮ್ಮ ಹೆಮ್ಮೆ. ಈಗ ಮೊದಲಿಗೆ ಒಂದು ಒಳ್ಳೆ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡಿದ್ದೀರಿ, ಮೂಡ್ ಫ್ರೆಶ್ ಅಪ್ ಆಗಬೇಕು ತಿಂದ ತಕ್ಷಣ ಅಂತ. ನೋಡ್ತಿದ್ದೀರಲ್ಲ, ಇದಂತೂ ಆಲ್ ಇನ್ ಒನ್ ಪಿಜ್ಜಾ. ಇದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಸಹ ಇದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ರಿ. ಈಗ ಐಸ್ ಕ್ರೀಮ್ ಸ್ನ್ಯಾಕ್ಸ್ನೆಲ್ಲ ಕೂಡ ಎಂಜಾಯ್ ಮಾಡ್ತಾಯಿದ್ದೀರಿ. ಈಗ ತಿಂದಿದ್ದೆಲ್ಲ ಆಯಿತು, ಈಗ ಫೋಟೋ ಸೆಕ್ಷನ್ ಕಡೆ ಹೋಗಬೇಕು. ಬನ್ನಿ ನೋಡೋಣ ನಮ್ಮ ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಈಗ ಮಕ್ಕಳು ಸ್ವಲ್ಪ ಪ್ಲೇ ಏರಿಯಾದಲ್ಲಿ ಆಟ ಆಡ್ಕೊಳ್ತೀನಿ ಅಂತ ಹೋಗಿದ್ದಾರೆ. ನಾವು ಒಂದು ಸ್ವಲ್ಪ ಡೀಪ್ ಡಿಸ್ಕಷನ್ಸು ಇರುತ್ತಲ್ವ, ಅದನ್ನೆಲ್ಲ ಡೀಪ್ ಡಿಸ್ಕಷನಲ್ಲಿ ಮುಳುಗೋಗಿದ್ದೀರಿ. ಈಗ ಇಲ್ಲಿಂದ ಹೊರಡೋ ಸಮಯ ಸಹ ಬಂದಿದೆ. ಈಗ ಇಲ್ಲಿ ಹೈವೇ ಸ್ಟಾರ್ಗೆ ಬಾಯ್ ಬಾಯ್ ಮಾಡಿ ಮುಂದಿನ ಪ್ರಯಾಣ ಸ್ಟಾರ್ಟ್ ಆಯಿತು. ಎಲ್ಲಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೇಳೋಣ. ಆ್ಯಕ್ಚುಲಿ ಇವಾಗ ನಮ್ಮ ಬಾಸ್ದು ಮೂವಿ ರಿಲೀಸ್ ಆದಮೇಲೆ ಮೂವಿಗೆ ಹೋಗದೇ ಇದ್ದರೆ ಹೇಗೆ, ಈಗ ನಾವು ಅಲ್ಲೇ ಇದ್ದ ನಾನಿ ಥಿಯೇಟರ್ನಲ್ಲಿ ಬುಕ್ ಮಾಡ್ಕೊಂಡಿದ್ರಿ ಆನ್ಲೈನ್ ಟಿಕೆಟ್ಸು. ಸೊ ಅಲ್ಲಿಗೆ ವಿಸಿಟ್ ಮಾಡಿರೋದು ನಮ್ಮ ಸುದೀಪ್ ಸರ್ ಮೂವಿಗೆ. ಯಾವ ಮೂವಿ ಅಂತ ನಿಮಗೆ ಗೊತ್ತೇ ಇದೆ, ಹೌದು, ಮಕ್ಕಳ ಜೊತೆ ಹೋಗಿದ್ರಿ. ಮೂವಿಗೆ ಎಂಟ್ರಿ ಕೊಡ್ತಾ ಇದ್ದೀರಿ ಥಿಯೇಟ್ರ್ ಒಳಗಡೆ. ಈಗ ನೋಡ್ತಿದ್ದೀರಾ ಅಲ್ವಾ. ಆ್ಯಕ್ಚುಲಿ ಇಲ್ಲಿ ಒಂದು ಟ್ವಿಸ್ಟ್ ಆದರೆ, ನಾನು ಯಾವಾಗ ಮೂವಿಗೆ ಹೋದರೂ ಒಂದು 10 ನಿಮಿಷ ಲೇಟಾಗಿ ಹೋಗ್ತೀನಿ. ಯಾಕಂದರೆ ಆಗಿಬಿಡುತ್ತೆ ಅದು ಲೇಟ್ ಆಗೋದು. ಈ ಸಲ ನನಗೆ ಟೈಮಿಂಗ್ಸ್ನ ಫೇಕ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲರಿಗಿಂತ ಮೊದಲು ಹೋಗಿದ್ದೀರಿ. ಯಾಕಂದರೆ ಅವರು ನನಗೆ ಟೈಮಿಂಗ್ಸ್ ಬೇಗ ಇರೋದು ಅಂತ ಹೇಳಿಬಿಟ್ರು. ಸೊ ನಾನು ಟೈಮ್ ಆಗೋಯ್ತು ಅಂತ ಬೇಗ ಪಿಕಪ್ ಮಾಡಿಕೊಂಡೆ. ಸೊ ಎಲ್ಲರಿಗಿಂತ ಫಸ್ಟ್ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡ್ರಿ. ಅವ್ರು ಅಲ್ಲೋದ್ಮೇಲೆ ಹೇಳಿದ್ರು ನನಗೆ ಟೈಮಿಂಗ್ಸು, ಈ ಥರ ಚೀಟ್ ಮಾಡಬಾರ್ದಿತ್ತು. ಇದಾಗಿತ್ತು ಬರ್ಡೇ ಸೆಲೆಬ್ರೇಷನ್ ಎಂಟೈರ್ ಕಂಪ್ಲೀಟ್ ವಿಡಿಯೋ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬೈ ಬೈ, ಟೇಕ್ ಕೇರ್.